ಪಾಯಿಂಟ್ ಆಫ್ ವ್ಯೂನ ಎರಡನೇ ವಿಚಾರಕ್ಕೆ ಹೋಗೋದಾದ್ರೆ, ದಾವೋಸ್ ಸಭೆಯಲ್ಲಿ ಟ್ರಂಪ್ ಅವರು ನಿನ್ನೆ ಒಂದು ಶಾಂತಿ ಮಂಡಳಿಯನ್ನ ಘೋಷಣೆ ಮಾಡಿದ್ದಾರೆ. ಸುಮಾರು 35 ರಾಷ್ಟ್ರಗಳು ಈ ಶಾಂತಿ ಮಂಡಳಿಯಲ್ಲಿ ಇದೆ. ಇದಕ್ಕೆ ಎಲಾನ್ ಮಸ್ಕ್ ಅವರು ವ್ಯಂಗ್ಯಭರಿತವಾಗಿ ಪೀಸ್ ಅಂದ್ರೆ ಒಂದು ಶಾಂತಿನೂ ಆಗತ್ತೆ, ಪೀಸ್ 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 ಅಂದ್ರೆ ತುಂಡು 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 ಅಂತಾನೂ ಆಗತ್ತೆ, ಆ ಒಂದು ವಿಡಂಬನಾತ್ಮಕ ವ್ಯಂಗ್ಯಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ವೆನಿಜುವೆಲಾ ಒಂದು ಪೀಸು, ಇನ್ನೊಂದು ಕಡೆ ಗ್ರೀನ್ಲ್ಯಾಂಡ್ ಒಂದು ಪೀಸು ಅಂತ ಈ ತರದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಪೀಸ್ ಮಂಡಳಿ ಅಂತಂದ್ರೆ ಮಂಡಳಿಯ ಬಗ್ಗೆ ಅನೇಕ ಚರ್ಚೆಗಳು ನಡೀತಾ ಇದೆ. ಕೆಲವು ರಾಷ್ಟ್ರಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದವೆ, ಸೇರೋದಕ್ಕೆ ಸಿದ್ಧವಿಲ್ಲ ಅಂತ. ಅವರ ವಿರುದ್ಧ ಟ್ಯಾರಿಫ್ ಒಂದು ಯುದ್ಧವನ್ನ ಹೂಡುವ ಬೆದರಿಕೆಯನ್ನ ಟ್ರಂಪ್ ಅವರು ಹಾಕ್ತಾ ಇದ್ದಾರೆ. ಗಾಜಾದಲ್ಲಿ ಶಾಂತಿ ನೆಲೆಸುವಂತೆ ಮಾಡೋದು ಮತ್ತು ಅಲ್ಲಿ ಒಂದು ನಗರ ಕಾರ್ಯವನ್ನ ನಿರ್ಮಾಣ ಮಾಡೋದು, ಇದೆಲ್ಲವನ್ನ ಅವರ ಆ ಯೋಜನೆಯಲ್ಲಿ ಹಾಕೊಂಡಿದ್ದಾರೆ. ಅದಕ್ಕೆ ಸದಸ್ಯತ್ವ ಬೆಲೆ $1 ಬಿಲಿಯನ್ ಅಂತ ಅಂದ್ಕೊಳ್ತೀನಿ ಬಹುತೇಕವಾಗಿ. ಇದೇ ಒಂದು ಆತಂಕವನ್ನ ಮತ್ತು ಬಹಳ ದೊಡ್ಡ ಮಟ್ಟದ ಭ್ರಷ್ಟಾಚಾರಕ್ಕೆ, ಯಾಕೆಂದ್ರೆ ಆ ಮಂಡಳಿಯಲ್ಲಿ ಇರೋರೆಲ್ಲರೂ ಟ್ರಂಪ್ ಮತ್ತು ಅವರ ಕುಟುಂಬದವರೇ ಆಗಿರೋದ್ರಿಂದ ಅತಿ ಹೆಚ್ಚಿನವರು ಈ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡ್ಬಹುದು ಅನ್ನೋದು ಒಂದು ಚರ್ಚೆ. ಇನ್ನೊಂದು UN ಅಂತಂದ್ರೆ ವಿಶ್ವಸಂಸ್ಥೆಯಿಂದ ಎಲ್ಲಾ ವಿಚಾರದಲ್ಲಿ ಹೊರಗಡೆ ಬರ್ತಿರುವಂತ ಟ್ರಂಪ್ ಅದಕ್ಕೆ ಒಂದು ಪ್ರತ್ಯೇಕವಾಗಿ ಪ್ಯಾರಲಲ್ ಆಗಿ ಈ ಒಂದು ಶಾಂತಿ ಮಂಡಳಿಯನ್ನ ತೆಗೆದುಕೊಂಡು ಹೋಗೋ ಆಲೋಚನೆಯನ್ನ ಹೊಂದಿದ್ದಾರೆ. ಎಲ್ಲ ಪ್ರಶ್ನೆಗಳು ಇದೆ. ಇದೆಲ್ಲದಕ್ಕೆ ತಮ್ಮ ಅಭಿಪ್ರಾಯವನ್ನ, ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ಹಂಚಿಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ವಿಜಯ್ ಗ್ರೋವರ್ ಅವರು ನಮ್ಮನ್ನ ಸೇರ್ಕೊಳ್ತಿದ್ದಾರೆ. ನಮಸ್ಕಾರ ವಿಜಯ್ ಗ್ರೋವರ್ ಅವರೇ. ನಿನ್ನೆಯ ಸಭೆ, ಟ್ರಂಪ್ ಮಾತು, ಎಲಾನ್ ಮಸ್ಕ್ ವ್ಯಂಗ್ಯ ಮತ್ತೆ ಈಗ ನಡೀತಿರೋ ಬೆಳವಣಿಗೆ, ಇದೆಲ್ಲದರ ಕುರಿತಂತೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಈ ಪೀಸ್ ಬೋರ್ಡ್ ಏನ್ ರಚನೆ ಮಾಡ್ತಾ ಇದ್ದಾರೆ ಅದು ಒಂದು ಪಾಸಿಟಿವ್ ಸುದ್ದಿನೇ ಹೇಳ್ಬಹುದು. ಒಂದು ದೊಡ್ಡ ಲೆವೆಲ್ ಅಲ್ಲಿ $65 ಬಿಲಿಯನ್ ನಿವೇಶ ಮಾಡಿ ಕ್ಷೇತ್ರ ಡೆವಲಪ್ ಮಾಡ್ಲಿಕ್ಕೆ ಏನು ಘೋಷಣೆ ಮಾಡಿದ್ದಾರೆ. ಪೀಸ್ ಬೋರ್ಡ್ ಅಲ್ಲಿ 35 ಕಂಟ್ರಿಗಳು ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದೊಂದು ಪಾಸಿಟಿವ್ ಹೋಪ್. ಯಾಕಂದ್ರೆ ನಾವು ನೋಡಿದೀವಿ ವಿಡಿಯೋಸ್, ನಾವು ಏನ್ ದೃಶ್ಯಗಳು ಗಾಜಾ ಅಲ್ಲಿ ನೋಡಿದೀವಿ. ಅಟ್ ಲೀಸ್ಟ್ ಒಂದು ವಾರ್ ಸ್ಟಾಪ್ ಆದ್ಮೇಲೆ ಒಂದು ನಾರ್ಮಲ್ ಲೈಫ್ ಬರ್ಲಿಕ್ಕೆ ಇದು ಒಂದು ಆಪರ್ಚುನಿಟಿ, ಒಂದು ಅವಕಾಶ ಇರುತ್ತೆ. ಸೊ ಅದರಲ್ಲಿ 2 ಪ್ಲಾನ್ ಮಾಡಿದ್ದಾರೆ. ಒಂದು ಶಾರ್ಟ್ ಟರ್ಮ್ ಪ್ಲಾನ್ ಅಲ್ಲಿ ಹೇಗ್ ಹಮಾಸ್ ನ ಡಿಸಾಮ್ ಮಾಡಿ ಅಲ್ಲಿ ಒಂದು ಇಲೆಕ್ಟೆಡ್ ಸರ್ಕಾರನ ರಚನೆ ಮಾಡಬೇಕು, ಅದಕ್ಕೊಂದು ಪ್ಲಾನ್ ಇರುತ್ತೆ. ಪೊಲಿಟಿಕಲ್ ರಿಹ್ಯಾಬಿಲಿಟೇಷನ್ ಆಫ್ ಗಾಜಾ ಪ್ಲಸ್ ಅರ್ಧ ಗಾಜಾ ಅಲ್ಲಿ ಈಗ ಇಸ್ರೇಲಿ ಇನ್ ಕಾನ್ಸಂಟ್ರೇಷನ್ ಏನು ಇದೆ ಮಿಲಿಟರಿ ಅಲ್ಲಿ ಕ್ಯಾಂಪ್ ಮಾಡಿದ್ದಾರೆ, ಕಂಟ್ರೋಲ್ ಮಾಡಿದ್ದಾರೆ. ಅವ್ರನ್ನ ಹೇಗ್ ವಾಪಸ್ ಕಳಿಸಿ ವಾಪಸ್ ಪ್ಯಾಲೆಸ್ಟೈನ್ ಜಾಗ ಕೊಡಬೇಕು ಅಂದ್ರೆ ಅದೊಂದು ಒಂದು ಶಾರ್ಟ್ ಟರ್ಮ್ ಪ್ಲಾನ್ ಇದೆ. ಟೋನಿ ಬ್ಲೇರ್ UK ಪ್ರೈಮ್ ಮಿನಿಸ್ಟರ್ ಇದ್ರು, ಜೋಸ್ಟರ್ ಅಂಡ್ ಟ್ರಂಪ್ ನೇತೃತ್ವದಲ್ಲಿ ಏನಿದು ಸಮಿತಿ ರಚನೆ ಮಾಡಿದ್ದಾರೆ. ದೇ ಕಮಿಟೆಡ್ 35 ದೇಶಗಳ ಒಂದು $13 ಬಿಲಿಯನ್ ಇಮಿಡಿಯೇಟ್ ರೀಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಒಂದು ಪ್ರಯತ್ನ ಘೋಷಣೆ ಮಾಡಿದ್ದಾರೆ. ಈ ಏನು ಕೆಲವು ಮೀಟಿಂಗ್ಸ್ ಆದ್ಮೇಲೆ ಅಟ್ ಲೀಸ್ಟ್ ಗೊತ್ತಾಗುತ್ತೆ ಏನೇನ್ ಯಾವ ದೇಶ ಎಷ್ಟು ಮಟ್ಟಕ್ಕೆ ಅದರಲ್ಲಿ ಡೆವಲಪ್ಮೆಂಟ್ ಮಾಡುತ್ತೆ. ಇದರ ಜೊತೆನೆ ಒಂದು ಲಾಂಗ್ ಟರ್ಮ್, ಒಂದು 10-year ಪ್ಲಾನ್. ಗಾಜಾ ಹೇಗಿತ್ತು ಒಂದು ಟೂರಿಸಂ, ಯಾಕಂದ್ರೆ ಜಾಗ ನೋಡಿದ್ರಿ, ಇಟ್ಸ್ ವೆರಿ ಬ್ಯೂಟಿಫುಲ್ ಪ್ಲೇಸ್. ಇಟ್ ವಾಸ್ ಅ ಬ್ಯೂಟಿಫುಲ್ ಪ್ಲೇಸ್. ಈಗ ಯುದ್ಧದಲ್ಲಿ ಹೇಗದು ನಾಶ ಆಯ್ತು, ಅದಾದ್ಮೇಲೆ ಅದನ್ನ ತಿರ್ಗಾ ಅಲ್ಲಿ ಜನರಿಗೆ ಒಂದು ಕೆಲಸ, ಒಂದು ಅವಕಾಶ, ಟೂರಿಸಂ ಬೆಳೆಸ್ಲಿಕ್ಕೆ ಅದೊಂದು 10-year ಪ್ಲಾನ್ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಪಾಸಿಟಿವ್ ಸುದ್ದಿ ಬಂದಿದೆ. ಡಾವೋಸ್ ಅಲ್ಲಿ ಮೀಟಿಂಗ್ ಆಯ್ತು, ಅಲ್ಲಿ ಎಲ್ಲ ಲೀಡರ್ಸ್ ಒಂದು ಪ್ಲಾಟ್ಫಾರ್ಮ್ ಬಂದು ಒಂದೊಂದು ಮೀಟಿಂಗ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಅಟ್ ಲೀಸ್ಟ್ ಅದರಿಂದ ಗಾಜಾ ಅಲ್ಲಿ ಇರೋ ಜನರಿಗೂ ಒಂದು ಪಾಸಿಟಿವ್ ರಿಲೀಫ್ ಏನಂದ್ರೆ, ಅಟ್ ಲೀಸ್ಟ್ ಇದಾದ್ಮೇಲೆ ಒಂದು ಹಾಸ್ಟಿಲಿಟಿ, ಒಂದು ಅಟ್ಯಾಕ್ಸ್ ಬೈ ಇಸ್ರೇಲಿ ನಾವು ನೋಡಿದೀವಿ. ಇಟ್ ವಾಸ್ ವೆರಿ ಬ್ರೂಟಲ್. ಅದು ಅಟ್ ಲೀಸ್ಟ್ ಈಗ ನಿಲ್ಲುತ್ತೆ. ಅಂಡ್ ಹೌ ಇಟ್ ವಿಲ್ ಬಿ ಅ ಬಿಗ್ ಥಿಂಗ್, ಒಂದು ಅವಕಾಶ ಇದೆ. ಇಂಡಿಯಾ ಇದರಲ್ಲಿ ಇನ್ನೂ ಪಾಲ್ಗೊಂಡಿಲ್ಲ. ಇಂಡಿಯಾ ಇಸ್ ನಾನ್ ಕಮಿಟಲ್ ಆನ್ ಹೌ ಇಟ್ ವಾಂಟ್ಸ್ ಟು ದ ಪ್ಯಾಲೆಸ್ಟೀನ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಹಿಂದೆ 2 ವರ್ಷದಲ್ಲಿ 3 ಸತಿ ಇದೆ ಇನ್ ಸಪೋರ್ಟ್ ಆಫ್ ಪ್ಯಾಲೆಸ್ಟೀನ್. ಒಂದ್ಸತಿ ಇಂಡಿಯಾ ಅಬ್ಸ್ಟೇನ್ ಮಾಡಿದ್ರು, ಒಂದ್ಸತಿ ವೋಟ್ ಮಾಡಿದ್ದಾರೆ. ಅಂಡ್ ದಿಸ್ ಇಸ್ ಸಮಥಿಂಗ್ ವೇರ್ ಶೋಸ್ ದಟ್ ಇಂಡಿಯಾ ದೊಡ್ಡ ಚಾಲೆಂಜ್ ಏನಂದ್ರೆ, ನಾವು ನಮ್ಮ ಡಿಫೆನ್ಸ್ ಪರ್ಚೇಸ್ಗೆ ಈಗ ಇಸ್ರೇಲ್ ಮೇಲೆ ಪೂರ್ತಿ ಡಿಪೆಂಡೆಂಟ್ ಆಗ್ಬಿಟ್ಟಿದ್ದೀವಿ. ಅಂಡ್ ಈ ಪರಿಸ್ಥಿತಿಯಲ್ಲಿ ನಾವು ಆತರ ಏನು ಕ್ರಮ ತಗೊಳ್ಳಿಕ್ಕೆ ರೆಡಿ ಇಲ್ಲ.
so that relationships with Israel do not get spoiled. So ಈ ಪರಿಸ್ಥಿತಿಯಲ್ಲಿ ಇಂಡಿಯಾ ಏನು ಸ್ಪಷ್ಟೀಕರಣ ಕೊಟ್ಟಿಲ್ಲ, ಬಟ್ ಅಟ್ ಲೀಸ್ಟ್ 35 ದೇಶಗಳು ಬಂದಿದೆ ಮುಂದೆ. ದಟ್ ಇಸ್ ಅ ವೆರಿ ಪಾಸಿಟಿವ್ ಥಿಂಗ್. ಓಕೆ, ಈಗ ಇಸ್ರೇಲ್ ಪರವಾಗಿರುವಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ರಚನೆ ಮಾಡಿರುವ ಈ ಶಾಂತಿ ಮಂಡಳಿ ನಿಜವಾಗಿಯೂ ಗಾಜಾದಲ್ಲಿ ಶಾಂತಿಯನ್ನ ನಿರ್ಮಾಣ ಮಾಡುವ ಉದ್ದೇಶ ಹೊಂದಿದ್ಯಾ? ಅವ್ರು ಹಲವು ಬಾರಿ ನಾವದನ್ನ ನಮ್ಮ ನಿಯಂತ್ರಣಕ್ಕೆ ತಗೋತೀವಿ, ನಾವದನ್ನ ಅಧಿಕಾರ ನಡೆಸ್ತೀವಿ, ಈ ತರದೆಲ್ಲವನ್ನ ಹೇಳ್ಕೊಂಡು ಬಂದಿರೋದ್ರಿಂದ ಬೆಂಕಿಯಿಂದ ಬಾಣಲಿಗೆ ಅನ್ನೋ ಒಂದು ಪರಿಸ್ಥಿತಿ ಇದೆ. ಮೊದಲೇ ಯುದ್ಧದಲ್ಲಿ ನಲುಗು ಹೋಗಿದೆ ಗಾಜಾ. ಈಗ ಇನ್ನೊಂದು ರಾಜ್ಯವನ್ನ ಅವರ ತೆಕ್ಕೆಗೆ ತೆಗೆದುಕೊಳ್ಳುವ ಪ್ರಯತ್ನದ ಭಾಗನ ಇದನ್ನ ಹೇಗೆ ನೋಡ್ತೀರಿ ತಾವು? ಜೊತೆಗೆ ನಾನಾಗ್ಲೇ ಹೇಳ್ದಂಗೆ ಎಲ್ಲ ಸದಸ್ಯ ರಾಷ್ಟ್ರಗಳಿಗೆ $1 ಬಿಲಿಯನ್ ಸದಸ್ಯತ್ವ ಫೀಸ್ ಅಂತ ಹಾಕೋದೇ ಒಂದು ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡತ್ತೆ ಅನ್ನೋ ಅಭಿಪ್ರಾಯಗಳಿದೆ. ಯುಎನ್ಗೆ ಪರ್ಯಾಯವಾಗಿ ಇದನ್ನ ನಿರ್ಮಾಣ ಮಾಡ್ತಿದ್ದಾರೆ ಈ ಶಾಂತಿ ಮಂಡಳಿಯನ್ನ, ಆ ತರದ ಅಭಿಪ್ರಾಯಗಳಿದೆ. ಇದೆಲ್ಲದ್ರ ಬಗ್ಗೆ ತಮ್ಮ ಟೇಕಿಂಗ್? ಮುಖ್ಯವಾಗಿ ನಾವಿದ್ರಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ನೋಡಿದ್ರೆ, ಸ್ಟ್ರಾಟಜಿಕಲಿ ಇಸ್ರೇಲ್ ಗಾಜಾ ತುಂಬಾ ಕ್ರೂಷಿಯಲ್. ಮೆಡಿಟರೇನಿಯನ್ ಸಿ ಅಲ್ಲಿ ನಾವು ಅವ್ರದ್ದು ಲೊಕೇಶನ್ ನೋಡಿದ್ರೆ, ವಿಶ್ವ ಶಾಂತಿಗೆ ಇಲ್ಲಿದ್ರ ಪೀಸ್ ಇನ್ ಅರಬ್ ಬರ್ಬೇಕು ಅಂದ್ರೆ ಇಸ್ರೇಲ್ ಈಗ ಕಂಟ್ರೋಲ್ ಮಾಡಕ್ ಅವಶ್ಯಕತೆ ಬಂದಿದೆ. ನಾವು ಹಿಂದಿನ ವರ್ಷಗಳಲ್ಲಿ ಏನ್ ಇಸ್ರೇಲ್ ಬೇರೆ ಬೇರೆ ದೇಶಗಳ ಮೇಲೆ ಏನ್ ದಾಳಿ ಮಾಡಿದ್ರು, ಅದರಲ್ಲಿ ಅಮೆರಿಕ ವಾಸ್ ಫೋರ್ಸ್ಡ್ ಟು ಪಾರ್ಟಿಸಿಪೇಟ್ ಅಪಾರ್ಟ್ ಫ್ರಮ್ ವಿಲಿಂಗ್ಲಿ ಪಾರ್ಟಿಸಿಪೇಟ್. ಯಾಕಂದ್ರೆ ಟ್ರಂಪ್ ಒಂದು ವಿಷಯ ಗೊತ್ತಾಯ್ತು, ಅವರು ಈಗ ಪರಿಸ್ಥಿತಿಯಲ್ಲಿ ಅರಬ್ ವರ್ಲ್ಡ್ ಜೊತೆ ರಿಲೇಶನ್ಶಿಪ್ಸ್ ನೇ ಸುಧಾರಣೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಟ್ಟು ಅವ್ರ ಜೊತೆ ಎನಿಮಿ ಸ್ಟೇಟ್ ಮಾಡಕ ಅವ್ರಿಗೆ ಇಷ್ಟ ಇಲ್ಲ. ಬಟ್ ಇಸ್ರಾಯೇಲ್ ಜೊತೆ ಟೈ ಅಪ್ ಇರೋದ್ರಿಂದ sometimes America was forced to participate in conflicts in the Arab world. So ಈ ಸಿಚುವೇಶನ್ ಅಲ್ಲಿ ಈಗ ಟ್ರಂಪ್ ಏನ್ ಇನಿಷಿಯೇಟಿವ್ ತಗೊಂಡಿದ್ದಾರೆ, ದಟ್ ಇಸ್ ಬೇಸಿಕಲಿ ಟು ಕೀಪ್ ಅಮೆರಿಕನ್ ಇಂಟ್ರೆಸ್ಟ್ ಲೈಫ್. ಅಂಡ್ ಇಸ್ರೇಲ್ ನ ಈಗ ಐಸೋಲೇಟ್ ಮಾಡಕ್ಕೆ ಏನ್ ಪ್ರಯತ್ನ ನಾವು ನೋಡ್ತಾ ಇದೀವಿ. ಯಾಕಂದ್ರೆ ಇಸ್ರೇಲ್ ಜೊತೆ ಕೆಲವೊಂದು ದೇಶಗಳು ಇದ್ರು, ಎಸ್ಪೆಷಲಿ ಅಮೆರಿಕ ಅವ್ರ ಜೊತೆ ಇದ್ರು, ಇಂಡಿಯಾ ಇಸ್ರೇಲ್ ಜೊತೆ ಓಪನ್ ಆಗಿದ್ರು. ಬಟ್ ಈ ಸಿಚುವೇಶನ್ ಅಲ್ಲಿ ಇಸ್ರೇಲ್ ಹೇಗೆ ಐಸೋಲೇಟ್ ಆಗ್ತಾ ಇದ್ದಾರೆ, ಅವ್ರಿಗೆ ಏನ್ ವಿಶ್ವಲ್ಲಿ ಸಪೋರ್ಟ್ ಆನ್ ದ ನೇಮ್ ಆಫ್ ಟೆರರಿಸಂ ಸಿಗ್ತಾ ಇತ್ತು, ಅದ್ ಈಗ ಚೇಂಜ್ ಆಗ್ತಾ ಇದೆ. ಬಿಕಾಸ್ ಈ 35 ದೇಶಗಳಲ್ಲಿ ತಾವು ನೋಡಿದ್ರೆ ಯುರೋಪಿಯನ್ ಕಂಟ್ರೀಸು ಇದೆ ಅಂಡ್ ಅರಬ್ ಕಂಟ್ರೀಸು ಇದೆ, ಇಂಡಿಯಾ ಬಿಟ್ಟು ಪಾಕಿಸ್ತಾನ್, ವಿಯೆಟ್ನಾಂ, ಬಾಂಗ್ಲಾದೇಶ್, ಬೇರೆ ಬೇರೆ ದೇಶಗಳಲ್ಲಿ. ಯಾಕಂದ್ರೆ ಗ್ಲೋಬಲ್ ಟ್ರೇಡ್ ಹ್ಯಾಪನ್ಸ್ ಥ್ರೂ ದ ಮೆಡಿಟರೇನಿಯನ್ ಸಿ. ಗ್ಲೋಬಲ್ ಟ್ರೇಡ್ happens through Strait of Hormuz, and the last 3-4 years only now Hamas, the way it has blocked the Black Sea and the Mediterranean Sea, that is something which was a big concern. Yakandre global trade damage andre alla deshagalgu ಒಂದು ನಷ್ಟನೇ ಅದು. ಸೊ ಈ ಪೀಸ್ ಇನಿಷಿಯೇಟಿವ್ ಗೆ ಎಲ್ಲರದು ಒಂದೊಂದು ಸ್ವಾರ್ಥ ಖಂಡಿತ ಇದರಲ್ಲಿ ಇರುತ್ತೆ. And that is the reason why they are coming forward to isolate Israel and support Gaza. ಬಟ್ ಎಷ್ಟು ಮಟ್ಟಿಗೆ ಇದು ಸಕ್ಸೀಡ್ ಆಗುತ್ತೆ ಅದಿನ್ನು ಕೆಲವೊಂದು ತಿಂಗಳಲ್ಲಿ ಗೊತ್ತಾಗುತ್ತೆ. ಬಟ್ ಮೇನ್ಲಿ ಟೋನಿ ಬ್ಲೇರ್, ಜೋಶ್ನರ್, ಇವ್ರು 3-4 ಜನ ಎಷ್ಟು ಸಪೋರ್ಟ್ ಕೊಡ್ತಾ ಇದ್ದಾರೆ ಇದಕ್ಕೆ, ದಟ್ ಇಸ್ ಸಮಥಿಂಗ್ ವಿ ಹ್ಯಾವ್ ಟು ಸಿ ಆಸ್ ಇಂಡಿವಿಜುವಲ್. ಅವ್ರು ಹೇಗೆ ಒಂದು ಪಬ್ಲಿಕ್ ಸಪೋರ್ಟ್, ಕಂಟ್ರೀಸ್ ಇಂದ ಸಪೋರ್ಟ್ ಗ್ಯಾದರ್ ಮಾಡ್ತಾರೆ, ಅದ್ ನಾವು ನೋಡ್ಬೇಕಾಗುತ್ತೆ. ಅಂಡ್ ಇಂಡಿಯಾ ವಿಲ್ ಸೂನರ್ ಆರ್ ಲೇಟರ್ ಹ್ಯಾವ್ ಟು ಸಪೋರ್ಟ್ ಇಟ್. ಯಾಕಂದ್ರೆ ನಾವು ಅರಬ್ ದೇಶಗಳ ಜೊತೆ ಹೇಗ್ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತಾ ಇದೀವಿ, ಅದ್ರಲ್ಲಿ ನಾವು ಬರೀ ಇಸ್ರೇಲ್ ಜೊತೆ ಸಪೋರ್ಟ್ ಮಾಡಿದ್ರೆ ಬೇರೆ ದೇಶಗಳ ಜೊತೆ ಒಂದು ರಿಲೇಶನ್ಶಿಪ್ ಇಂಪ್ರೂವ್ ಆಗಲ್ಲ. ಸೊ ಇಂಡಿಯಾ ಮೇ ಬಿ ನಾನ್ ಪ್ರಾಮಿಸಿಂಗ್, ಬಟ್ ಸೂನರ್ ಆರ್ ಲೇಟರ್ ದೇ ವಿಲ್ ಹ್ಯಾವ್ ಟು ಸಪೋರ್ಟ್ ದಿಸ್ ಇನಿಷಿಯೇಟಿವ್ ನನ್ನ ಅಭಿಪ್ರಾಯ. ನೋಡೋಣ, ಕಾದ್ ನೋಡೋಣ. ವಿಜಯ್ ಕುಮಾರ್ ಅವರೇ, ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಹಂಚಿಕೊಂಡು ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.